डॉक्टर एक नोबल प्रोफेशन है जहां पर आपको लोगों के हित में काम करना आपका डे 1 से रूटीन होता है। हर डॉक्टर की ख्वाहिश होती है कि वो अपना एक क्लिनिक सेटअप करे या फिर एक हॉस्पिटल। ऐसे ही सोच के साथ डॉक्टर अनिल मुद्दा ने अपने हॉस्पिटल की शुरुआत की एक सिंपल ओपीडी से, और आज सभी लोगों के सपोर्ट के साथ, उनकी काबिलियत के साथ, माँ बाप की दुआ और ऊपर वाले के सपोर्ट के साथ उन्होंने एक मल्टी स्पेशलिटी हॉस्पिटल को कायम किया है। किडनी बीमारियां जो है हमेशा के लिए बहुत ज़्यादा जान जोखिम होती हैं, और ऐसे में डॉक्टर अनिल मुद्दा ने किडनीज पर काफ़ी ज़्यादा वर्क किया ताकि लोग जो इस बीमारियों से जूझ रहे हैं वो उन्हें काफ़ी अच्छी तौर पर मेडिकल रिलीफ मिल सके। किडनी स्पेशलिस्ट होने के साथ साथ उन्होंने बहुत अच्छे तरीके से इस हॉस्पिटल को सेटअप किया। आज वो दिन आ गया जहां पर 26 अक्टूबर को इसका ग्रैंड इनॉग्रेशन हुआ, वो भी मेडिकल एजुकेशन मिनिस्टर डॉक्टर शरण प्रकाश पाटिल जी के हाथों। और कई सारे लोग मौजूद रहे और सभी फैसिलिटीज़ को देखते हुए डॉक्टर अनिल मुद्दा जी की उन्होंने तारीफ की और कहा कि ये टीम वर्क है, और बहुत ही अच्छे तरीके से डाउन टू अर्थ रहते हुए उन्होंने काम को अंजाम दिया है। डॉक्टर अनिल मुद्दा ने यह भी कहा कि आने वाले वक्त में से कई सारे फ्री हेल्थ कैंप्स रखेंगे जहां पर लोगों को काफ़ी फायदे होंगे। जैसे कि आने वाले वक्त में 8 और 9 नवंबर को फ्री शुगर, बीपी, थायराइड, किडनी कैंप भी रखा जा रहा है जहाँ पर लोग आकर इसे फ्री ऑफ कॉस्ट में फ़ायदा उठा सकते हैं। मुद्दा मल्टी स्पेशलिटी हॉस्पिटल की हम बात करें तो यहाँ पर क्रिटिकल केयर, 24/7 इमरजेंसी, आईसीयू केयर, नेफ्रोलॉजी, यूरोलॉजी, जनरल मेडिसिन, जनरल सर्जरी, न्यूरोलॉजी, न्यूरो सर्जरी, वस्कुलर सर्जरी, किडनी स्टोन, लेजर सर्जरी, किडनी ट्रांसप्लांट, डायलिसिस बहुत ही लो प्राइस, सिर्फ 500 रुपए में, होम डायलिसिस, ऑर्थोपेडिक्स, ये सारे डिपार्टमेंट्स रहेंगे जहाँ पर डिलक्स रूम के साथ साथ सूट रूम्स और जनरल वार्ड्स भी आपको मिलेंगे, और मॉड्यूलर ऑपरेशन थिएटर और लैप्रोस्कोपिक सर्जरी आपको मिलेगी। एड्रेस है MG रोड अपोजिट टू जेस्कॉम ऑफिस, I-7 के शॉर्ट हाइलाइट्स। ಡಾಕ್ಟರ್ ಅನಿಲ್ ಮುದ್ದಾ ಮತ್ತು ಡಾಕ್ಟರ್ ಪೂಜಾ ಮುದ್ದಾ ಒಳ್ಳೆಯ ಆಸ್ಪತ್ರೆಯನ್ನು ಕಟ್ಟಿದ್ದಾರೆ. ಈ ಹೊಸ ಕಟ್ಟಡ ಇಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಆಸ್ಪತ್ರೆಯನ್ನು ಕಟ್ಟಿದ್ದಕ್ಕೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಕಲಬುರಗಿಯಲ್ಲಿ ಗೌರ್ಮೆಂಟ್ ಜೊತೆ ಪ್ರೈವೇಟ್ ಅನೇಕ ಆಸ್ಪತ್ರೆಗಳು ಕೂಡ ಇವತ್ತು ಒಳ್ಳೆಯ ಸರ್ವಿಸಸ್ ಅನ್ನು ಜನರಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ.
ನಮಸ್ಕಾರ ಎಲ್ರಿಗೂ. ನಾನು ಕಿಡ್ನಿ ಸ್ಪೆಷಲಿಸ್ಟ್ ತಜ್ಞ ಡಾಕ್ಟರ್ ಅನಿಲ್ ಮುದ್ದಾ ಮಾತಾಡ್ತಾ ಇರೋದು ಮುದ್ದಾ ಹಾಸ್ಪಿಟಲ್ ಕಡೆಯಿಂದ. ನಾವು 26 ಅಕ್ಟೋಬರ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವ್ರ ಕೈಯಿಂದ ನಾವು ನಮ್ಮ ಹೊಸ ಹಾಸ್ಪಿಟಲ್ ಇರೋದು ಈ MG ರೋಡ್ ಮೇಲೆ ಇರೋದು ಅದನ್ನ ಉದ್ಘಾಟಿಸಿದೀವಿ. ಸೊ ಇದು ಒಂದು ಒಳ್ಳೆ ಸುದ್ದಿ ನಿಮ್ಗೆ ತಿಳಿಸ್ಬೇಕಂತ ನಮ್ಮ ಕಡೆಯಿಂದ ಹೇಳ್ತಾ ಇದೀವಿ. ಇದು ನಮ್ದು ಮುದ್ದಾ ಹಾಸ್ಪಿಟಲ್ ಆಲ್ರೆಡಿ ನೀವು ಎಲ್ಲ ಇದ್ರ ಬಗ್ಗೆ ನಿಮ್ಗೆ ತುಂಬಾ ಗೊತ್ತಿದೆ. ನಾವು 2019 ಇಂದ ಕಲಬುರಗಿಯಲ್ಲಿ ಸೇವೆ ಸಲ್ಲಿಸ್ತಾ ಇದೀವಿ. ಮುಂಚೆ ನಮ್ದು ಚಿಕ್ಕದು OPD ಇತ್ತು, ಆದ್ಮೇಲೆ 15 ಬೆಡೆಡ್ ಹಾಸ್ಪಿಟಲ್ ಆಯ್ತು. ಇವಾಗ ನಾವು 35 ಬೆಡೆಡ್ ಹಾಸ್ಪಿಟಲ್ ಮಾಡಿದೀವಿ ಇಲ್ಲಿ MG ರೋಡ್ ಅಲ್ಲೇ, ಜೆಸ್ಕಾಮ್ ಆಫೀಸ್ ಎದುರುಗಡೆ. ಸೊ ಈ ವಿಡಿಯೋ ಮುಖಾಂತರ ಏನ್ ಹೇಳ್ಬೇಕು ಇಷ್ಟಪಡ್ತಾ ಇದೀನಿ ಅಂದ್ರೆ, ನಾವು ಮುಂಚೆಕಿನ ಇವಾಗ ತುಂಬಾ ಫೆಸಿಲಿಟೀಸ್ ಜಾಸ್ತಿ ಮಾಡಿದೀವಿ. ತುಂಬಾ ನಮ್ಮ ಹತ್ರ ಡಾಕ್ಟರ್ಸ್ ಟೀಮ್ ಜಾಸ್ತಿ ಆಗಿದೆ, ICU ಟೀಮ್ ಜಾಸ್ತಿ ಆಗಿದೆ, ಇಂಟೆನ್ಸಿವಿಸ್ಟ್ ಡಾಕ್ಟರ್ಸ್ ಜಾಯಿನ್ ಆಗಿದ್ದಾರೆ. ಇವಾಗ ಬೇರೆ ಸ್ಪೆಷಾಲಿಟೀಸ್ ಲೈಕ್ ಯೂರಾಲಜಿ ಡಿಪಾರ್ಟ್ಮೆಂಟ್ ಮುಂಚೆಯಿಂದನೂ ಇವಾಗ ಸ್ವಲ್ಪ ಅಡ್ವಾನ್ಸ್ಡ್ ಮಷಿನರಿ ತಂದಿದೆ ನಮ್ಮ ಹತ್ರ. ಆ್ಯಂಡ್ ನ್ಯೂರಾಲಜಿ, ನ್ಯೂರೋ ಸರ್ಜರಿ, ಗ್ಯಾಸ್ಟ್ರೋಎಂಟ್ರಾಲಜಿ, ಸೊ ಈ ಥರ ವ್ಯಾಸ್ಕ್ಯುಲರ್ ಸರ್ಜರಿ, ಈ ಥರ ಎಲ್ಲ ಬೇರೆ ಮೇಜರ್ ಸೂಪರ್ ಸ್ಪೆಷಾಲಿಟಿ ಡಿಪಾರ್ಟ್ಮೆಂಟ್ಸ್ ಇವಾಗ ನಮ್ಮ ಹತ್ರ ಡಾಕ್ಟರ್ಸ್ ಜಾಯಿನ್ ಆಗಿದ್ದಾರೆ ನಮ್ಮ ಹಾಸ್ಪಿಟಲಲ್ಲಿ. ಆ್ಯಂಡ್ ನಮ್ಮ ಹತ್ರ ಇನ್ನೂ ಬೇರೆ ಫೆಸಿಲಿಟೀಸ್ ಲೈಕ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಶುರು ಆಗಿದೆ, ಸೊ ಅದು ಮಾಡ್ತಾ ಇದ್ದೀವಿ. ಆ್ಯಂಡ್ ಕಿಡ್ನಿ ಸ್ಟೋನ್ ಸರ್ಜರೀಸ್ ಬೇರೆ ಬೇರೆ ಥರ URSL ಆಗಲಿ RIRS ಆಗಲಿ ಇದೆಲ್ಲ ನಾವು ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಇವಾಗ ಕ್ಯಾನ್ಸರ್ದು ರೋಗಿಗಳಿಗೇನು ಕೂಡ ಟ್ರೀಟ್ಮೆಂಟ್ ಎಲ್ಲ ಲಭ್ಯವಿದೆ. ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಹತ್ರ ತುಂಬ ಕಮ್ಮಿ ದರದಲ್ಲಿ ಡಯಾಲಿಸಿಸ್ಸು ಬರೀ 500 ರೂಪಾಯಲ್ಲಿ ಮಾಡ್ತಾ ಇದ್ದೀವಿ. ಇಷ್ಟು ಕಮ್ಮಿ ದರದಲ್ಲಿ ಯಾರೂ ಮಾಡ್ತಾ ಇಲ್ಲ, ಬಟ್ ನಮ್ಮ ಕಡೆಯಿಂದ ಮುದ್ದಾ ಹಾಸ್ಪಿಟ್ಲಲ್ಲಿ ಇಷ್ಟು ಕಮ್ಮಿ ದರದಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಈ ಹೊಸ ಹಾಸ್ಪಿಟಲ್ ಮಾಡೋ ಕಾರಣ ಏನಂದರೆ, ಮುಂಚೆ ನಮ್ಮ ಹತ್ರ ಬೆಡ್ಸ್ ತುಂಬ ಕಮ್ಮಿ ಇದ್ದು, ಹಾಗೆ ಸ್ಪೇಸ್ ಎಲ್ಲ ತುಂಬ ಚಿಕ್ಕದಿತ್ತು. ಪೇಷಂಟ್ಸಿಗೆ ತುಂಬ ಕಷ್ಟ ಆಗ್ತಾಯಿತ್ತು. ಡಯಾಲಿಸಿಸಿಗಾಗಲಿ ಅಡ್ಮಿಷನ್ ಆಗಲಿ ತುಂಬ ಸ್ಪೇಸ್ ಕಮ್ಮಿ ಆಗ್ತಾಯಿತ್ತು. ಆ್ಯಂಡ್ ಪೇಷಂಟ್ಸಿಗೆ ತುಂಬ ತೊಂದರೆ ಆಗ್ತಾಯಿತ್ತು. ಹಾಗಾಗಿ ಇವಾಗ ನಾವು ಈ ದೊಡ್ಡ ಹಾಸ್ಪಿಟಲ್ ಮಾಡಿ ಎಲ್ಲ ಪೇಷಂಟ್ಸ್ ಆಸ್ಪೆಕ್ಟ್ಸು ಏನೇನು ಪ್ರಾಬ್ಲಮ್ ಆಗ್ತಾಯಿತ್ತು ಅವರಿಗೆ ಮುಂಚೆ, ಅದೆಲ್ಲ ಇವಾಗ ನಾವು ಸಾಲ್ವ್ ಮಾಡಿ ಇದು ಒಂದು ಒಳ್ಳೆಯ ಅವಕಾಶ ನಾವು ನಮ್ಮ ಪೇಷಂಟ್ಸಿಗೆ ಕೊಡ್ತಾ ಇದ್ದೀವಿ. ಅವರಿಗೆ ಎಲ್ಲ ಕಂಫರ್ಟೇಬಲ್ ಆಗಿ ನಾವು ನೋಡ್ಕೋತೀವಿ ಅಂತ ನಮ್ಮ ಕಡೆಯಿಂದ ನಾವು ಆಶ್ವಾಸನೆ ಕೊಡ್ತಾ ಇದ್ದೀವಿ. ಸೊ ನಮ್ಮ ಈ ಮುದ್ದಾ ಹಾಸ್ಪಿಟಲ್ ಇರೋದು ಹಳೆ ಹಾಸ್ಪಿಟಲಿಂದ ಒಂದು 1/2 ಕಿಲೋಮೀಟರ್ ದೂರ ಅಷ್ಟೇ. ಮೇನ್ MG ರೋಡ್ ಮೇಲೆ ಜೆಸ್ಕಾಮ್ ಆಫೀಸ್ ಎದುರುಗಡೆ ಇರೋದು ಮುದ್ದಾ ಹಾಸ್ಪಿಟಲ್ ಅಂತ. ಸೊ ಎಲ್ಲರೂ ಈ ಹೊಸ ಹಾಸ್ಪಿಟಲ್ದು ಫೆಸಿಲಿಟೀಸ್ದು ಉಪಯೋಗ ಪಡ್ಕೋಬೇಕು ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.